ತಾನೇ ನೀವು ನೋಡ್ತಿದ್ದೀರಾ AI ವಿಡಿಯೋ ಅಂದ್ರೆ ನಿಜವಾಗ್ಲೂ ಇದನ್ನ ಗಿಲ್ಲಿ ಅವ್ರು ನೋಡ್ಬಿಟ್ಟು ಒಂದು ರಿಯಾಕ್ಷನ್ ಕೊಟ್ಟಿದಾರಲ್ಲ, ಸಿಕ್ಕಾಪಡೆ ಖುಷಿಯಾಗಿದೆ. ಅವ್ರು ಇಲ್ಲಿ ಏನು ಹೇಳಿದ್ರು ಅಂತಂದ್ರೆ ಎಷ್ಟು ರಿಯಾಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂತಂದ್ರೆ ನೋಡಿದ್ರೆ ತಲೆನೇ ಕೆಟ್ಟೋಗುತ್ತೆ, ನಿಜಾನೇ ಏನು ಅಂತ ಕೂಡ ಅನ್ಸ್ಬಿಡುತ್ತೆ. ಒಂದೊಂದ್ಸತಿ ಅದು ರಿಯಲ್ ಅಂತ ಕೂಡ ಅನ್ಸುತ್ತೆ, AI ಅಂತ ಅನ್ಸೋದೇ ಇಲ್ಲ. ನಿಜವಾಗ್ಲೂ ಕೂಡ ಸಖತ್ ಖುಷಿ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡಿ ಆ ಥರ ವಿಡಿಯೋ ನೋಡಿದ ತಕ್ಷಣ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಗಿಲ್ಲಿ ಅವರಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ, ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರಣೆ. ಇದೇ ಫೆಬ್ರವರಿ 27ನೇ ತಾರೀಕು ಇಲ್ಲಿ ಸೂಪರ್ ಹಿಟ್ ಮೂವಿ ಮತ್ತು ಇಲ್ಲಿ ಹಯಗ್ರೀವ ಮೂವಿ ಎರಡೂ ಸಿನಿಮಾದಲ್ಲೂ ಕೂಡ ಇಲ್ಲಿ ಗಿಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಇದೇ ಫೆಬ್ರವರಿ 27ನೇ ತಾರೀಕು ಶುಕ್ರವಾರ ಸಿನಿಮಾ ರಿಲೀಸ್ ಕೂಡ ಆಗ್ತದೆ. ಇಲ್ಲಿ ಗಿಲ್ಲಿ ಅವರು ಎರಡು ಸಿನಿಮಾಗೂ ಕೂಡ ಇಲ್ಲಿ ಬರ್ತಾರೆ. ಮೊದಲನೇಗೆ ಯಾವ ಸಿನಿಮಾ ಬರ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇನ್ನು ನಾಳೆ ಇಲ್ಲಿ 21ನೇ ತಾರೀಕು ಮಂಡ್ಯದಲ್ಲೂ ಕೂಡ ಇಲ್ಲಿ ಬರ್ತಿದ್ದಾರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಗಿಲ್ಲಿ ಅವರು ಎಷ್ಟು ಬ್ಯುಸಿ ಇದ್ರು ಕೂಡ ಅವ್ರಿಗಂತೂ ಕ್ವಶನ್ ಅಂತೂ ಬಂದೇ ಬರುತ್ತೆ. ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ, ನೀವು ಅಬ್ಸರ್ವ್ ಮಾಡಿರ್ತೀರಾ ಗಿಲ್ಲಿ ಅವ್ರಿಗೆ ಅವರೆಲ್ಲ ನಾವು ಹೋದ್ರೆ ಕಾವ್ಯ ಅವ್ರು ಎಲ್ಲಿ ಮಿಸ್ ಆದ್ರಲ್ಲ, ಯಾಕೆ ಕರ್ಕೊಂಡ್ಬರ್ಲಿಲ್ಲ ಅಂತ ಕೇಳ್ತಾರೆ. ಸದ್ಯ ಇವಾಗ ಒಂದು ಇಂಟರ್ವ್ಯೂ ಕೂಡ ಇಲ್ಲಿ ಕೇಳಿದ್ದಾರೆ. AI ವಿಡಿಯೋ ಇವಾಗ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಈ ಒಂದು ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಯಾಕಂದ್ರೆ ಅವರಿಬ್ರು ಕೂಡ ಜಾಲಿ ರೈಡ್ ಹೋದಂಗೆ, ಆ ನಂತರನೇ ಇಲ್ಲಿ ಗಿಲ್ಲಿ ಅವ್ರು ಬಂದ್ಬಿಟ್ಟು ಕಾವ್ಯ ಅವ್ರಿಗೆ ಪ್ರಪೋಸ್ ಮಾಡ್ದಂಗೆ, ಇನ್ನು ಕಾವ್ಯ ಅದನ್ನ ಒಪ್ಕೊಂಡ್ಬಿಟ್ಟು ಅವ್ರಿಬ್ರಿಗೂ ಕೂಡ ಅರ್ಶನ ಶಾಸ್ತ್ರ ಆಗಿದ ತಕ್ಷಣ ಮದುವೆ, ಇನ್ನು ಮದುವೆ ಆಗಿದ್ದಿರ್ಲಿ ಇನ್ನು ಮಗುನೂ ಆಗಿ ನಾಮಕರಣನೂ ನಡೆದೋಗುತ್ತೆ. ಅಂದ್ರೆ ಇವಾಗ AI ಮೂಲಕ ಎಲ್ಲಾ ಕೂಡ ನೋಡಬಹುದು. ನಾವು ಅನ್ಕೊಂತೀವಿ ಅದಾಗಲ್ವೇನೋ ಇದಾಗಲ್ವೇನೋ ಅಂತ ಅಂದ್ಬಿಟ್ಟು, ಖಂಡಿತವಾಗ್ಲೂ AI ಮೂಲಕ ಎಲ್ಲಾ ಕೂಡ ಇಲ್ಲಿ ಮಾಡ್ಬಿಡಬಹುದು ಅಂತ ಅಂದ್ಬಿಟ್ಟು ಇದರಲ್ಲೇ ಗೊತ್ತಾಗ್ತಿದೆ. ವಿಡಿಯೋ ನೋಡಿದವ್ರಿಗೆ ಇಲ್ಲಿ ಗಿಲ್ಲಿಯವ್ರಿಗೆ ಸ್ವಲ್ಪ ಖುಷಿ ಆಯ್ತು ಅಂತ ಕೂಡ ಇಲ್ಲಿ ಹೇಳಿದ್ರು. ನಮಗೋಸ್ಕರ ಇಷ್ಟೊಂದು ಟೈಮ್ ಕೊಟ್ಬಿಟ್ಟು ಮಾಡಿದಾರಲ್ಲ, ಇದನ್ನ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಅವ್ರು ಹೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ರು. ಯಾಕಂತಂದ್ರೆ ಅದು ಕಾವ್ಯ ಅವ್ರ ಜೊತೆ ಇರೋ ವಿಡಿಯೋ ಅಲ್ವಾ, ಅದಕ್ಕೋಸ್ಕರ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅದು AI ಅಂದ್ರೆ AI ಜನರೇಟೆಡ್ ವಿಡಿಯೋ ಅಂತಾನೆ ಅನ್ಸೋದೇ ಇಲ್ಲ ಖಂಡಿತವಾಗ್ಲು ಅಂತ ಹೇಳಿದ್ರು. ಈ ವಿಡಿಯೋ ನೋಡ್ಬಿಟ್ಟು AI ವಿಡಿಯೋ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಕೂಡ ಇಲ್ಲಿ ಇವಾಗ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಇದು ಯಾರು ಮಾಡಿದಾರೋ ಅವ್ರಿಗೂ ಕೂಡ ತುಂಬಾ ಕೃತಜ್ಞತೆ ಕೂಡ ಇಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ನಮಗೋಸ್ಕರ ಇಷ್ಟೊಂದು ಟೈಮ್ ಕೊಟ್ಟು ಮಾಡಿದಾರಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಗಿಲ್ಲಿ ಅವರಂತೂ ಇಲ್ಲಿ ಹೇಳಿದ್ದಾರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ನಾವು ಈಗಿನ ಜನರೇಷನ್ ಒಂದು AI ಏನಿದೆಯೋ, ನಾವ್ ಏನ ಅನ್ಕೊಂಡ್ವಿ ಅಂತಂದ್ರೆ ಅಟ್ಲೀಸ್ಟ್ ಅದು ರಿಯಲ್ ಆಗಿ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಕೆಲವೊಮ್ಮೆ ಈ ತರ ಕನಸುಗಳು ಏನೇನಿರುತ್ತೋ ಅದನ್ನ AI ಮೂಲಕ ನನಸು ಮಾಡ್ಕೊಳ್ಳೋರು ಕೂಡ ಇಲ್ಲಿ ಇದ್ದಾರೆ. ಯಾಕಂದ್ರೆ ನಾವು ಮನೆ ಕಟ್ಟಬೇಕು ಅಂತ ಇದೀವಿ, ಇಲ್ಲಾಂದ್ರೆ ನಾವು ತುಂಬಾ ಸುಂದರವಾಗಿ ಕಾಣಬೇಕು ಇದೀವಿ ಅಂತ ಅಂದ್ರೆ ಇವಾಗ ಅದು AI ಏನಿದೆಯೋ ಅದ್ರ ಮೂಲಕ ವಿಡಿಯೋ ಮಾಡ್ಬಿಟ್ರೆ ಓ ಹಬ್ಬ ಸದ್ಯಕ್ಕೆ ರಿಯಲ್ ಆಗಿ ಮಾಡಕ್ ಆಗ್ಲಿಲ್ಲ, ರೀಲ್ ಅಲ್ಲಾದ್ರೂ ನೋಡ್ತೀವಿ ಅಂತ ಅಂದ್ಬಿಟ್ಟು ಸಮಾಧಾನ ಪಡ್ಕೊಳ್ಳೋರು ಕೂಡ ಇಲ್ಲಿ ಇದ್ದಾರೆ. ವೀಕ್ಷಕರೇ, ಸದ್ಯ ಗಿಲ್ಲಿ ಅವರಂತೂ ಈ ಒಂದು ವಿಡಿಯೋ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತು, ನೋಡಿದ್ರೆ ಇದು ರಿಯಲ್ ಅಂತ ಕೂಡ ಇಲ್ಲಿ ಅನಿಸ್ತದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.